ಈ ರಸ್ತೆಗಳಿಗೆ ಸರ್ಕಲ್ಗಳಿಗೆ ವಿವಿಧ ಗಣ್ಯರ ಹೆಸರಿಡುವ ವಿಷಯ ಯಾವ ಸ್ಥಳೀಯ ಸಂಸ್ಥೆಯಲ್ಲಿರುತ್ತಲ್ಲ ಅವ್ರದ್ದು ನಿರ್ಧಾರ ಅದು. ಈಗ ಗ್ರಾಮೀಣ ಭಾಗದಲ್ಲಾದರೆ ಗ್ರಾಮ ಪಂಚಾಯತಿಯವರು, ನಗರ ಪಾಲಿಕೆಗಳಲ್ಲಾದರೆ ನಗರ ಪಾಲಿಕೆಗಳವರು, ಅವ್ರದ್ದು ನಿರ್ಧಾರ ಇರುತ್ತೆ. ಅದಕ್ಕೊಂದು ಪ್ರಾಸೆಸ್ಸು. ಯಾರೋ ಒಬ್ಬರು ಮೊದಲಿಗೆ ಒಂದು ಪ್ರಪೋಸಲ್ ಕೊಡಬೇಕು. ಇಂಥ ರಸ್ತೆಗೆ ಇಂಥವ್ರ ಹೆಸರಿಡಬೇಕು, ಇಂಥ ಸರ್ಕಲ್ಲಿಗೆ ಇಂಥವ್ರ ಹೆಸರಿಡಬೇಕು ಅಂತ. ಅದನ್ನು ತಗೊಂಡು ಆ ಸ್ಥಳೀಯ ಸಂಸ್ಥೆ ಒಂದು ಸಾರ್ವಜನಿಕ ಪ್ರಕಟಣೆ ಹೊರಡಿಸುತ್ತೆ. ಇಂಥವರು ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ, ಇಂತಿಂಥ ರಸ್ತೆಗೆ ಇಂಥವ್ರ ಹೆಸರಿಡಬೇಕು ಅಂತ, ನಿಮ್ಮದೇನಾದ್ರು ಅಬ್ಜೆಕ್ಷನ್ ಇದ್ದರೆ ಹೇಳಬಹುದು ಅಂತ ಒಂದು ಪ್ರಕಟಣೆ ಕೊಡ್ತಾರೆ. ಇವತ್ತು ಯಾಕೆ ಇದು ವಿಷಯ ಬಂತಪ್ಪ ಅಂದರೆ, ಮೈಸೂರು ಮಹಾನಗರ ಪಾಲಿಕೆ ಇತ್ತೀಚೆಗೆ ಇಂಥದ್ದೊಂದು ಪ್ರಕಟಣೆಯನ್ನು ಹೊರಡಿಸ್ತು. ಏನು? ಒಂದು ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಹೆಸರಿಡೋದು ಅಂತ. ಮೈಸೂರಿನ KRS ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಹೆಸರು ನಾಮಕರಣ ಮಾಡೋದು ಅಂತ ಪ್ರಪೋಸಲ್ ಬಂದಿದೆ. ಕೌನ್ಸಿಲ್ ಸಭೆಯಲ್ಲಿ ಬಂದಿರುವ ಪ್ರಪೋಸಲ್ ಕೊಟ್ಟವರು ಯಾರು? ಚಾಮರಾಜ ಶಾಸಕ ಹರೀಶ್ ಗೌಡರು ಪ್ರಪೋಸಲ್ ಕೊಟ್ಟಿದ್ದಾರೆ. ಹರೀಶ್ ಗೌಡ ಪ್ರಪೋಸಲ್ ಕೊಟ್ಟಿದ್ದಾರೆ. ಜನಸಾಮಾನ್ಯರು ಅಬ್ಜೆಕ್ಷನ್ ಇದ್ದರೆ ಕೊಡಬಹುದು ಅಂತ. ಇದು ನಾರ್ಮಲ್ ಪ್ರಾಸೆಸ್. ಇದು ಅಬ್ಜೆಕ್ಷನ್ ಇದ್ದರೆ ಕರೀತಾರೆ. ಅದಕ್ಕೆ ಏನೋ ಸಾರ್ವಜನಿಕ ಪ್ರಕಟಣೆಯನ್ನು ನೋಡ್ತಾ ಇದ್ದೀರಿ, ಪತ್ರಿಕೆಯಲ್ಲಿ ಪ್ರಕಟ ಆಗಿರೋದು ಅದು. ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ನಾಮಕರಣ ಮಾಡೋದ್ರ ಬಗ್ಗೆ ಪರಿಸರವಾದಿ ಭಾನುಮೋಹನ್ ಅಬ್ಜೆಕ್ಟ್ ಮಾಡ್ತಾರೆ. ಬಹಿರಂಗವಾಗಿ ಅಬ್ಜೆಕ್ಷನ್ ಅವ್ರದ್ದು. ಯಾವುದೇ ರಾಜಕಾರಣಿ ಸ್ವಂತ ದುಡ್ಡಿನಿಂದ ಅಭಿವೃದ್ಧಿ ಮಾಡಿರೋದಿಲ್ಲ. ಮೈಸೂರು KR ಹಾಸ್ಪಿಟಲಲ್ಲಿ ಯಾವುದೇ ಸೇವೆ ಸಿಗ್ತಾ ಇಲ್ಲ. ಮಾಡೋದಿದ್ದರೆ ಮೊದಲು ಅಲ್ಲಿ ಹಾಸ್ಪಿಟಲ್ ಸರಿಯಾಗಿ ನಡೆಯೋ ಹಂಗೆ ಮಾಡಿ. ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯ ತನಿಖೆ ಎದುರಿಸ್ತಾ ಇದ್ದಾರೆ. ಹೀಗಾಗಿ ಆ ರಸ್ತೆಗೆ KRS ರೋಡಿಗೆ ಸಿದ್ದರಾಮಯ್ಯ ಹೆಸರಿಡೋದಕ್ಕೆ ನಂದು ಆಕ್ಷೇಪ ಇದೆ ಅಂದರು. ಕೇಳಿಸ್ಕೊಳ್ಳಿ. ಈ ನಮ್ಮ ರಾಜಕಾರಣಿಗಳು ತಮ್ಮ ಸ್ವಂತ ಹಣದಿಂದ ಏನು ಒಳ್ಳೆದನ ಮಾಡಿದ್ದಾರೆ ಸಾರ್ವಜನಿಕರಿಗೆ. ನಮ್ಮ ಮೈಸೂರಿನ KR ಹಾಸ್ಪಿಟಲಲ್ಲಿ ಆರೋಗ್ಯಕ್ಕೆ ಸಾರ್ವಜನಿಕರಿಗೆ ಅನುಕೂಲನೇ ಇಲ್ಲ. ಅಲ್ಲಿ ಬಂದರೆ ಪ್ರತಿಯೊಂದಕ್ಕೂ ಹೊರಗಡೆ ಕಳಿಸ್ತಾರೆ, ಯಾವುದೇ ಒಂದು ಸ್ಕ್ಯಾನಿಂಗ್ ಆಗಲಿ ಬ್ಲಡ್ ರಿಪೋರ್ಟ್ಗಾಗಿ. ಹಾಗಾಗಿ ಅದ್ರ ಬಗ್ಗೆ ಯಾವುದೇ ಮುಖ್ಯಮಂತ್ರಿ ಇರ್ಬೋದು, ಅಧಿಕಾರಿಗಳು ಇರ್ಬೋದು, ಜವಾಬ್ದಾರಿ ತಗೊಳ್ಳದೆ ಇವ್ರನ್ನ ಹೆಸರಿಡೋದಕ್ಕೆ ಮುಂದಾಗಿದ್ದಾರೆ. ಅದರ ಜೊತೆಗೆ ಈಗ ಮೂಡಾ ಹಗರಣದಲ್ಲಿ ಒಂದು ಭೂ ಹಗರಣದ ಬಗ್ಗೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ನ್ಯಾಯಾಲಯದಲ್ಲಿ ಕೇಸು ದಾಖಲೆ ಆಗಿರೋದ್ರಿಂದ ಇದು ತೀರ್ಮಾನ ಆಗಬೇಕು, ಇವರು ತಪ್ಪು ಮಾಡಿದಾರಾ ಇಲ್ವಾ ಅಂತ. ಇದ್ರ ಬಗ್ಗೆ ಚರ್ಚೆ ನಡೀತಿರುವಾಗ, ಒಂದು ಕಾನೂನು ಅಡಿಯಲ್ಲಿ FIR ಆಗಿ ದಾಖಲೆ ಇರುವಾಗ ಅವ್ರ ಹೆಸರನ್ನ ಹೇಗೆ ಕೌನ್ಸಿಲಿಂಗ್ ಸಭೆಯಲ್ಲಿ ನಿರ್ಣಯ ಮಾಡಿದ್ರು? ಅದಕ್ಕೆ ನಮ್ಮ ವಿರೋಧ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ನಿರ್ಣಯನ ಕೈ ಬಿಡಬೇಕು. ಈ ನಮ್ಮ ಏನು ರಾಕೆಟ್ ಸೈನ್ಸ್ ಅಲ್ಲ. ಈ ಪ್ರಪೋಸಲ್ನ ಕಾಂಗ್ರೆಸ್ಸಿನ ಶಾಸಕರೊಬ್ಬರು ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು ಉಳಿದವರು ಸಪೋರ್ಟ್ ಮಾಡ್ತಾರೆ. ಸಿದ್ದರಾಮಯ್ಯನವರಿಂದ ಮೈಸೂರು ಅಭಿವೃದ್ಧಿ ಆಗಿದ್ದೀರಿ, ಯಾಕೆ ಏನು ತಪ್ಪು ಸಿದ್ದರಾಮಯ್ಯನವ್ರ ಹೆಸರಿಟ್ಟರೆ ಅಂತ ಕಾಂಗ್ರೆಸ್ ಶಾಸಕರು, ಕಾಂಗ್ರೆಸ್ನ ಕಾರ್ಯಕರ್ತರು, ಸ್ಥಳೀಯ ನಾಯಕರೆಲ್ಲ ಸಪೋರ್ಟ್ ಮಾಡ್ತಾರೆ. BJP ಅವರು JDSನವ್ರು ವಿರೋಧ ಮಾಡ್ತಾರಪ್ಪ ಅಂತ. ಆದರೆ ವಿಪಕ್ಷಗಳ ಒಬ್ಬ ನಾಯಕ ಬಲವಾಗಿ ಸಮರ್ಥನೆ ಮಾಡ್ತಾರೆ. ಏನು ತಪ್ಪು ಸಿದ್ದರಾಮಯ್ಯನವರ ಹೆಸರಿಟ್ಟರೆ ಅಂತ. ಯಾರಿರಬಹುದು? GT ದೇವೇಗೌಡರು ಅಂದಿರ್ತೀರಿ ನೀವು. ನೋ, ನಾಟ್ GT ದೇವೇಗೌಡ, BJP ಅವರೊಬ್ಬರು. ಯಾರು ಅಂತ ಆಮೇಲೆ ಹೇಳ್ತೇನೆ ನಾನು. ಅದಕ್ಕಿಂತ ಮೊದಲು ವಿಜಯೇಂದ್ರ ಅವರು ಏನು ಮಾತಾಡಿದ್ರು? BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವ್ರದ್ದು ಟ್ವೀಟು. ಮೈಸೂರು ಸಂಸ್ಥಾನ ಕಟ್ಟಿ ಬೆಳೆಸಿದವರು ಮೈಸೂರಿನ ರಾಜ ಮಹಾರಾಜರು. ಅಂಥ ಶ್ರೇಷ್ಠ ರಾಜಮನೆತನದವರ ಹೆಸರಿರುವ ರಸ್ತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮದೇ ಹೆಸರಿಟ್ಟುಕೊಳ್ಳಲು ಹೊರಟಿದ್ದಾರೆ. ಜನಪ್ರತಿನಿಧಿಗಳೇ ಇಲ್ಲದ ಮೈಸೂರು ಮಹಾನಗರ ಪಾಲಿಕೆ ಈ ನಿರ್ಧಾರ ತೆಗೆದುಕೊಂಡಿರುವುದು ಎಷ್ಟು ಕ್ರಮಬದ್ಧ ಹಾಗೂ ಎಷ್ಟು ಸಮಂಜಸ. ತಾವೇ ಅಧಿಕಾರದಲ್ಲಿದ್ದು ತಮ್ಮ ಹೆಸರನ್ನೇ ಪ್ರತಿಷ್ಠಾಪಿಸಿಕೊಳ್ಳಲು ಹೊರಟಿರುವ ಮುಖ್ಯಮಂತ್ರಿಗಳಿಗೆ ನೈತಿಕತೆ ಚುಚ್ಚೋದಿಲ್ವೇ? ತುಘಲಕ್ ಆಡಳಿತ ಅನುಸರಿಸುವಲ್ಲಿ ಮಾತ್ರ ಇಂಥ ನಡೆಯನ್ನು ಕಾಣಲು ಸಾಧ್ಯ. ವಿಜಯೇಂದ್ರರ ಟ್ವೀಟು. JDSನವರು ಟ್ವೀಟ್ ಮಾಡೋರು. ಐತಿಹಾಸಿಕ ಮೈಸೂರು ನಗರದ KRS ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಎಂದು ಹೆಸರಿಡಲು ಹೊರಟಿರುವ ಮೈಸೂರು ಮಹಾನಗರ ಪಾಲಿಕೆಯ ತೀರ್ಮಾನ ಖಂಡನೀಯ. ಮುಡಾದಲ್ಲಿ ಅಕ್ರಮವಾಗಿ ಸೈಟು ಪಡೆದು ವಂಚಿಸಿರುವ A1 ಆರೋಪಿ 420 ಸಿದ್ದರಾಮಯ್ಯ ನ್ಯಾಯಾಲಯ ಹಾಗೂ ಲೋಕಾಯುಕ್ತದಲ್ಲಿ ವಿಚಾರಣೆ ಎದುರಿಸುತ್ತಿದ್ದಾರೆ. ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಚುನಾಯಿತ ಮಂಡಳಿ ಅಸ್ತಿತ್ವದಲ್ಲಿಲ್ಲ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ನಿಯೋಜಿಸಿರುವ ಅಧಿಕಾರಿಗಳು
ಸಿದ್ದರಾಮಯ್ಯನ ಋಣ ತೀರಿಸಲು ಅವರ ಹೆಸರಿಡಲು ನಿರ್ಣಯ ಕೈಗೊಂಡಿದ್ದಾರೆ. ಮುಡಾವನ್ನು ಮುಕ್ಕಿ ತಿಂದಿರುವ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಹೆಸರನ್ನು ರಸ್ತೆಗೆ ನಾಮಕರಣ ಮಾಡುವುದು ಐತಿಹಾಸಿಕ ನಗರಿ ಮೈಸೂರಿಗಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಎಸಗುವ ದ್ರೋಹ ಮತ್ತು ಅಪಮಾನ ಅಂತ JDSನ ಟ್ವೀಟ್ ಇದು. ನಾನು ಹೇಳಿದ್ನಲ್ಲ ಆವಾಗಲೇ, ವಿಪಕ್ಷದವರೊಬ್ರು ಏನ್ರಿ ತಪ್ಪು, ಯಾಕೆ ಇಡಬಾರ್ದು, ಸಿದ್ದರಾಮಯ್ಯನವ್ರ ಕೊಡುಗೆ ಎಷ್ಟಿದೆ ಗೊತ್ತಾ ಮೈಸೂರಿನ ಅಭಿವೃದ್ಧಿಗೆ ಅಂತ ಸೀರಿಯಸ್ ಆಗಿ ಮಾತಾಡ್ಬಿಟ್ರು. ಆ್ಯಂಡ್ ಇಟ್ಸ್ ನಾಟ್ GT ದೇವೇಗೌಡ. ಯಾರಿರಬಹುದು? ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು. ಕೇಳಿಸ್ಕೊಳ್ಳಿ. ಸಿದ್ದರಾಮಯ್ಯನವರು ಹೇಳಿ ಕೇಳಿ ಮೈಸೂರಿನ ಒಬ್ಬ ಸುಪುತ್ರ. ನಾವು ಅವರು ಸೈದ್ಧಾಂತಿಕವಾಗಿ ರಾಜಕೀಯವಾಗಿ ಭಿನ್ನ ಪಕ್ಷದಲ್ಲಿರ್ಬೋದು. ಸೈದ್ಧಾಂತಿಕವಾಗಿ ನಾನು ಅವ್ರನ್ನ ಇವತ್ತೂ ವಿರೋಧಿಸ್ತೇನೆ. ಅವರು ಮೈಸೂರಿನ ಸುಪುತ್ರ, 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಅವರೊಬ್ಬ ಪಾಪ್ಯುಲರ್ ಚೀಫ್ ಮಿನಿಸ್ಟರ್ ಹೌದು, ಪಾಪ್ಯುಲರ್ ಪಾಲಿಟಿಷಿಯನ್ ಕೂಡ ಹೌದು. ಮೈಸೂರಿಗೆ ವಿಚಾರಕ್ಕೆ ಬಂದರೆ ಸಿದ್ದರಾಮಯ್ಯ ಸಾಹೇಬ್ರ ಕೊಡುಗೆ ಇದೆ. ಇವತ್ತು ಮೈಸೂರಿನಲ್ಲಿರುವಂತಹ ನಮ್ಮ DC ಆಫೀಸನ್ನು ಕಟ್ಟಿಸಿದಂಥವ್ರು ಅವರು. ಜಯದೇವ ಮೈಸೂರಿಗೆ ಬರಲಿಕ್ಕೆ ಕಾರಣರಾದಂಥವರು ಯಡಿಯೂರಪ್ಪ ಸಾಹೇಬರು. ಆಗ ರಾಮದಾಸ್ ಅವರು ಕೂಡ ಸಚಿವರಾಗಿದ್ದರು. ಆದರೆ ಒಂದು ಅದ್ಭುತವಾದಂಥ ಬಿಲ್ಡಿಂಗು KRS ರಸ್ತೆಯಲ್ಲಿ ನಿರ್ಮಾಣವಾಗಿದ್ದರೆ ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರು ಮತ್ತು ಆಗಿನ ಮಾಜಿ MLA ದಿವಂಗತ ವಾಸಣ್ಣವರ ಕೊಡುಗೆ ದೊಡ್ಡದಿದೆ. ಅದರ ಜೊತೆಗೆ ಮೈಸೂರಿಗೆ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು. KR ಹಾಸ್ಪಿಟಲ್ ಮೇಲೆ ಒತ್ತಡ ಜಾಸ್ತಿ ಆಗಿದೆ ಅಂತೇಳಿ ಅದೇ KRS ರಸ್ತೆಯಲ್ಲಿ 127 ಕೋಟಿ ರೂಪಾಯಿನಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಕೂಡ ಅವರು ಮಾಡಿಸಿದ್ದಾರೆ. ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಅವ್ರು ಮಾಡಿದ್ದಾರೆ. 40 ವರ್ಷದಿಂದಲೂ ಕೂಡ ಈ ಭಾಗದಿಂದ ಅವರು ವಿಧಾನಸೌಧಕ್ಕೆ ಆಯ್ಕೆಯಾಗಿ ಹೋಗಿದ್ದಾರೆ. ಅವರು ಕೊಟ್ಟಿರುವಂಥ ಕೊಡುಗೆಗಳ ಆಧಾರದ ಮೇಲೆ ಇವತ್ತು ಮೈಸೂರು ಮಹಾನಗರ ಪಾಲಿಕೆ ಅವರ ಹೆಸರನ್ನು ಆ ರಸ್ತೆಗೆ ಇಡಬೇಕು ಅಂತ ಹೊರಟಿದ್ದಕ್ಕೆ ಈ ಪಕ್ಷ ಭೇದ ಅನ್ನುವಂತಹ ಸಣ್ಣತನವನ್ನು ಯಾರೂ ತೋರೋದು ಬೇಡ ಅಂತ ನನ್ನ ಭಾವನೆ. ರಾಜಕಾರಣವನ್ನು ಬದಿಗಿಟ್ಟು ಒಬ್ಬ ವ್ಯಕ್ತಿಗೆ ಗೌರವ ಕೊಡುವಂಥ ವಿಚಾರದಲ್ಲಿ ಈ ಸಂಕುಚಿತ ಮನೋಭಾವನೆ ಬೇಡ ಅನ್ನೋದು ನನ್ನ ಭಾವನೆ. ಸಿದ್ದರಾಮಯ್ಯನವ್ರು ಮೊಬೈಲಲ್ಲಿ ತರಿಸ್ಕೊಂಡು ನೋಡಿರ್ತಾರೆ ಈ ಹೇಳಿಕೆಯನ್ನು, ಮತ್ತೆ ನೋಡಿರ್ತಾರೆ. ಆನಂದ ತುಂದಿಲ್ಲರಾಗಿದ್ದರೆ ಏನು ಆಶ್ಚರ್ಯ ಪಡಬೇಕಿಲ್ಲ. ಇತ್ತೀಚಿನ ದಿನಗಳಲ್ಲಿ ವಿಪಕ್ಷಗಳ ನಾಯಕರುಗಳು ಹೇಳಿದ 2 ಹೇಳಿಕೆಗಳ ಸಿದ್ದರಾಮಯ್ಯನವ್ರನ್ನ ಅಫ್ಕೋರ್ಸ್ ಖುಷಿಪಡಿಸಿರುತ್ತೆ. ಒಂದಿದು, ಸಿದ್ದರಾಮಯ್ಯನವರು ಮೈಸೂರು ನಗರಕ್ಕೆ ಏನೇನು ಮಾಡಿದ್ರು ಅಂತ ಇಷ್ಟು ನಿರರ್ಗಳವಾಗಿ ಮೈಸೂರಿನ ಕಾಂಗ್ರೆಸ್ಸಿಗರಿಗೆ ಯಾರಿಗಾರು ಹೇಳಕ್ಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಅಷ್ಟನ್ನು ಪ್ರತಾಪ್ ಸಿಂಹ ಹೇಳಿಬಿಟ್ರು. ಸಿದ್ದರಾಮಯ್ಯನವರು ನೋಡಿದ್ರಾ ಅಂದಿರ್ತಾರೆ. ಇದನ್ನು ಬಿಟ್ಟರೆ GT ದೇವೇಗೌಡರು ಮಾತಾಡಿದ್ದು ಈ ಮುಡಾ ಕೇಸು, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಒಂದು ಜೋರು ಚರ್ಚೆ ಆಗ್ತಿತ್ತಲ್ಲ. ದಸರಾ ವೇದಿಕೆಯ ಮೇಲೆಯೇ GT ದೇವೇಗೌಡರು ಹೇಳಿದ್ರು, ಯಾಕ್ರಿ ಕೊಡ್ಬೇಕು ರಾಜೀನಾಮೆ, ಏನು ತಪ್ಪು ಮಾಡಿದ್ದಾರೆ ಸಿದ್ದರಾಮಯ್ಯನವರು, FIR ಆಗಿದೆ ರಾಜೀನಾಮೆ ಕೊಟ್ಟು ಬಿಡಿ ಅನ್ನೋದಿದ್ದರೆ ಕುಮಾರಸ್ವಾಮಿ ಮೊದಲು ರಾಜೀನಾಮೆ ಕೊಡಬೇಕಾಗಿ ಬರುತ್ತೆ ಅಂತ GT ದೇವೇಗೌಡರು ಅವತ್ತು ಸಿದ್ದರಾಮಯ್ಯನವ್ರಿಗೆ ಹಂಡೆ ಹಾಲು ಕೊಡ್ದಂಗೆ ಆಗಿತ್ತು. ಸಹಜ ಅದು. ಅಷ್ಟೆಲ್ಲ ರಾಜಕೀಯ ಆರೋಪ ಪ್ರತ್ಯಾರೋಪಗಳ ಮಧ್ಯದಲ್ಲಿ ವಿರೋಧ ಪಕ್ಷದ ಒಬ್ಬ ನಾಯಕ, ಅಷ್ಟು ಹಿರಿಯ ನಾಯಕ ಹೊಗಳಬಿಟ್ರೆ ಹೆಂಗಾಗತ್ತೆ? ಇಡೀ ಕಾರ್ಯಕ್ರಮದ ಮೂಡೇ ಚೇಂಜ್ ಆಗಿಬಿಟ್ಟಿತ್ತು. ಅದು ಇಲ್ಲಿಗೆ ಬಂದು ನಿಂತಿದೆ ಈಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.